ಮೆಣಸಿನಕಾಯಿ ಎಲ್ಲ. ಕೃಷಿ ಮೇಳಕ್ಕೆ ಏನಕ್ಕೋಸ್ಕರ ಬಂದಿರೋದು ನೋಡಿದ್ರಾ? ನೋಡಿದ್ದೀವಿ. ಉಪಯುಕ್ತ ಮಾಹಿತಿ ಸಿಗ್ತಾರೆ ನಿಮ್ಗೆ? ಏನಾದ್ರು ಮಾಹಿತಿಗಳು ಸಿಗ್ತಾ ಬೆಳಿಬೋದು ಬೆಳೆಯೋದಾಗಲಿ ಎಲ್ಲ ಬೆಳೀತಾರೆ ಅದು ಏನು అదే రేష్మో మామూలు మిరపకాయలు పెడతాము, ఉల్లికాయ అట్లా అవి పండుతాము. ప్రతి ఒక్కటి పండుతాము రైతులు పంపిస్తాము. ರಿಗ್ಗಲ್ ಅವೆ ಒಳ್ಳೆ ನೀರು ಬರ್ತವೆ. ಸರಿ, ವಿಶೇಷತೆ ಏನಿದೆ ಸರ್ ಕೃಷಿ ಮೇಳದಲ್ಲಿ? ವಿಶೇಷತೆ ಹಸುಗಳು ಚೆನ್ನಾಗಿದ್ದಾವೆ, ತಿರ್ಗಾ ಮೇಕೆಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ರೈತರಿಗೆ ಬೇಕು ಏನು ಬೇಕು ಅನ್ನೋದೆಲ್ಲ ಚೆನ್ನಾಗಿದೆ ಇಲ್ಲಿ. ಉಪಯೋಗ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಾನು ಕಳೆದ ಬಾರಿ ಬಂದಿರಲಿಲ್ಲ. ನಾವು ಈ ಸತಿ ಬೆಂಗಳೂರಿಂದ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡೋಣ ಅಂತ ಹೋಗಿರೋದು. ಹೊಸ ರೈತರು ನಾವು, ಹೊಸ ರೈತರು. ತಂತ್ರಜ್ಞಾನವಾಗಿ ಮಾಡಬೇಕು, ಹಳೇದು ಬಿಡಬಾರ್ದು. ಯಾಕೆಂದರೆ ಹಳೆ ಬೇರು ಹೊಸ ನಾರು ಅನ್ನಂಗೆ ಹಳೇದು ಬಿಡಬಾರ್ದು. ಅದ್ರ ತಕ್ಕನಾಗಿ ನಾವು ಈಗಿನ ಕಾಲಕ್ಕೆ ತಕ್ಕನಾಗಿ ಚೇಂಜ್ ಮಾಡ್ಕೊಂಡು ನಾವು ಬೆಳಿಬೇಕು. ಸರಿ ಸರ್. ಹೊಸ ರೈತರುಗಳು ಅಂದರೆ ಎಜುಕೇಷನ್ನು ಬೆಂಗಳೂರು ಜೀವನ ಅನ್ನೋದು ಬಿಟ್ಟು ಹಳ್ಳಿ ರೈತರಾಗಬೇಕು. ಸ್ವಲ್ಪ ಈ ಬೆಂಗಳೂರು ಸೋಕಿ ಬಿಟ್ಟು ರೈತರುಗಳಾಗಬೇಕು ಸ್ವಲ್ಪ ಎಲ್ಲರೂ. ಆವಾಗ ಸ್ವಲ್ಪ ಸರೋಗುತ್ತೆ. ಏನು ನೋಡಿದ್ರೆ ಕೃಷಿ ಹೊಸ ತಳಿ ಭತ್ತ ಬಂದಿದೆ, ಮತ್ತು ಈಗ ಏನು ಮೇಕೆಗಳು ಕುರಿಗಳಿರ್ಬೋದು, ರೈತರಿಗೆ ಏನು ಮಾಹಿತಿ ಬೇಕು ಎಲ್ಲನೂ ಸಿಗ್ತಾ ಇದೆ. ಆಮೇಲೆ ಅತ್ಯಾಧುನಿಕ ತಂತ್ರಜ್ಞಾನದಂಥ ಬೇಸಾಯ ಮಾಡೋ ಕೃಷಿ ಪದ್ಧತಿಗೆ ಏನು ನಾವು ಇವತ್ತಿನ ಒಂದು ಜೀವಮಾನಕ್ಕೆ ಏನು ಸಲಕರಣೆ ಉಪಯೋಗಿಸ್ಬೋದು, ಆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿ ತೆಗೆಯೋದಕ್ಕಿಂತ ಏನಂತ ತಂತ್ರಜ್ಞಾನನ ರೈತರು ಬಳಸ್ಕೋಬೇಕು. ಅದಕ್ಕೊಂದು ಸೂಕ್ತವಾದ ವೇದಿಕೆಯಾಗಿ ಈ ಕೃಷಿ ಮೇಳ ನಡೀತಾ ಇದೆ. ಸೊ ನೀವು ನೋಡುತ್ತೆ ಈ ವರ್ಷ ವಿಶೇಷವಾಗಿ ಏನಿದೆ ಸರ್? ಈ ವರ್ಷ ವಿಶೇಷವಾಗಿ ಭತ್ತದ ತಳಿಯಲ್ಲಿ ಒಂದಷ್ಟು ಅನಾವರಣಗೊಳಿಸಿದ್ದಾರೆ. ಜೊತೆಗೆ ನಮಗೆ ಕೃಷಿ ಯಂತ್ರಧಾರಿಗಳಿದ್ದಾವಲ್ಲ ಅವು ನಾವು ಹೆಚ್ಚು ಇದು ಮಾಡ್ತಾಯಿದ್ದಾರೆ. ಸೋಲಾರ್ ಪಂಪ್ ಸೆಟ್ಗೆ ಏನೋ ಇದು ಮಾಡಿದಾರಲ್ಲ ಅದೊಂದು ಇದು ಮಾಡಿದ್ದಾರೆ. ಹಾಗಾಗಿ ಅವನ್ನೆಲ್ಲನೂ ಸ್ವಲ್ಪ ನೋಡಬೇಕು ಅಂತಂದೇಳಿ ಜನಗಳಿಗೆ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಸೂಪರ್. ವಿಶೇಷತೆ ಏನಿದೆ ರೈತರ ಪರವಾಗಿ? ವಿಶೇಷ ಎಲ್ಲ ಮೆಟೀರಿಯಲು, ಟ್ಯಾಕ್ಟ್ರಿಗಳು ಅವೆಲ್ಲ ರೈತರಿಗೆ ತುಂಬ ಯೂಸ್ ಆಗೋಂಥ ಎಲ್ಲ ಬಂದಿದ್ದಾವೆ. ತುಂಬ ಮೆಣಸಿನಕಾಯಿ ಎಲ್ಲ. ಕೃಷಿ ಮೇಳಕ್ಕೆ ಏನಕ್ಕೋಸ್ಕರ ಬಂದಿರೋದು ನೋಡಿದ್ರಾ? ನೋಡಿದ್ದೀವಿ. ಉಪಯುಕ್ತ ಮಾಹಿತಿ ಸಿಗ್ತಾರೆ ನಿಮ್ಗೆ? ಏನಾದ್ರು ಮಾಹಿತಿಗಳು ಸಿಗ್ತಾ ಬೆಳಿಬೋದು ಬೆಳೆಯೋದಾಗಲಿ? ಎಲ್ಲ ಬೆಳೀತಾರೆ ಅದು ಏನು అదే రేష్మో మామూలు మిరపకాయలు పెడతాము, ఉల్లికాయ అట్లా అవి పండుతాము. ప్రతి ఒక్కటి పండుతాము రైతులు పంపిస్తాము. ರಿಗ್ಗಲ್ ಅವೆ ಒಳ್ಳೆ ನೀರು ಬರ್ತವೆ. ಸರಿ, ವಿಶೇಷತೆ ಏನಿದೆ ಸರ್ ಕೃಷಿ ಮೇಳದಲ್ಲಿ? ವಿಶೇಷತೆ ಹಸುಗಳು ಚೆನ್ನಾಗಿದ್ದಾವೆ, ತಿರ್ಗಾ ಮೇಕೆಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ರೈತರಿಗೆ ಬೇಕು ಏನು ಬೇಕು ಅನ್ನೋದೆಲ್ಲ ಚೆನ್ನಾಗಿದೆ ಇಲ್ಲಿ. ಉಪಯೋಗ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಾನು ಕಳೆದ ಬಾರಿ ಬಂದಿರಲಿಲ್ಲ. ನಾವು ಈ ಸತಿ ಬೆಂಗಳೂರಿಂದ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡೋಣ ಅಂತ ಹೋಗಿರೋದು. ಹೊಸ ರೈತರು ನಾವು, ಹೊಸ ರೈತರು. ತಂತ್ರಜ್ಞಾನವಾಗಿ ಮಾಡಬೇಕು, ಹಳೇದು ಬಿಡಬಾರ್ದು. ಯಾಕೆಂದರೆ ಹಳೆ ಬೇರು ಹೊಸ ನಾರು ಅನ್ನಂಗೆ ಹಳೇದು ಬಿಡಬಾರ್ದು. ಅದ್ರ ತಕ್ಕನಾಗಿ ನಾವು ಈಗಿನ ಕಾಲಕ್ಕೆ ತಕ್ಕನಾಗಿ ಚೇಂಜ್ ಮಾಡ್ಕೊಂಡು ನಾವು ಬೆಳಿಬೇಕು. ಸರಿ ಸರ್. ಹೊಸ ರೈತರುಗಳು ಅಂದರೆ ಎಜುಕೇಷನ್ನು ಬೆಂಗಳೂರು ಜೀವನ ಅನ್ನೋದು ಬಿಟ್ಟು ಹಳ್ಳಿ ರೈತರಾಗಬೇಕು. ಸ್ವಲ್ಪ ಈ ಬೆಂಗಳೂರು ಸೋಕಿ ಬಿಟ್ಟು ರೈತರುಗಳಾಗಬೇಕು ಸ್ವಲ್ಪ ಎಲ್ಲರೂ. ಆವಾಗ ಸ್ವಲ್ಪ ಸರೋಗುತ್ತೆ. ಏನು ನೋಡಿದ್ರೆ ಕೃಷಿ ಹೊಸ ತಳಿ ಭತ್ತ ಬಂದಿದೆ, ಮತ್ತು ಈಗ ಏನು ಮೇಕೆಗಳು ಕುರಿಗಳಿರ್ಬೋದು, ರೈತರಿಗೆ ಏನು ಮಾಹಿತಿ ಬೇಕು ಎಲ್ಲನೂ ಸಿಗ್ತಾ ಇದೆ. ಆಮೇಲೆ ಅತ್ಯಾಧುನಿಕ ತಂತ್ರಜ್ಞಾನದಂಥ ಬೇಸಾಯ ಮಾಡೋ ಕೃಷಿ ಪದ್ಧತಿಗೆ ಏನು ನಾವು ಇವತ್ತಿನ ಒಂದು ಜೀವಮಾನಕ್ಕೆ ಏನು ಸಲಕರಣೆ ಉಪಯೋಗಿಸ್ಬೋದು, ಆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿ ತೆಗೆಯೋದಕ್ಕಿಂತ ಏನಂತ ತಂತ್ರಜ್ಞಾನನ ರೈತರು ಬಳಸ್ಕೋಬೇಕು. ಅದಕ್ಕೊಂದು ಸೂಕ್ತವಾದ ವೇದಿಕೆಯಾಗಿ ಈ ಕೃಷಿ ಮೇಳ ನಡೀತಾ ಇದೆ. ಸೊ ನೀವು ನೋಡುತ್ತೆ ಈ ವರ್ಷ ವಿಶೇಷವಾಗಿ ಏನಿದೆ ಸರ್? ಈ ವರ್ಷ ವಿಶೇಷವಾಗಿ ಭತ್ತದ ತಳಿಯಲ್ಲಿ ಒಂದಷ್ಟು ಅನಾವರಣಗೊಳಿಸಿದ್ದಾರೆ. ಜೊತೆಗೆ ನಮಗೆ ಕೃಷಿ ಯಂತ್ರಧಾರಿಗಳಿದ್ದಾವಲ್ಲ ಅವು ನಾವು ಹೆಚ್ಚು ಇದು ಮಾಡ್ತಾಯಿದ್ದಾರೆ. ಸೋಲಾರ್ ಪಂಪ್ ಸೆಟ್ಗೆ ಏನೋ ಇದು ಮಾಡಿದಾರಲ್ಲ ಅದೊಂದು ಇದು ಮಾಡಿದ್ದಾರೆ. ಹಾಗಾಗಿ ಅವನ್ನೆಲ್ಲನೂ ಸ್ವಲ್ಪ ನೋಡಬೇಕು ಅಂತಂದೇಳಿ ಜನಗಳಿಗೆ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಸೂಪರ್. ವಿಶೇಷತೆ ಏನಿದೆ ರೈತರ ಪರವಾಗಿ? ವಿಶೇಷ ಎಲ್ಲ ಮೆಟೀರಿಯಲು, ಟ್ಯಾಕ್ಟ್ರಿಗಳು ಅವೆಲ್ಲ ರೈತರಿಗೆ ತುಂಬ ಯೂಸ್ ಆಗೋಂಥ ಎಲ್ಲ ಬಂದಿದ್ದಾವೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.